ಡೆಲಿವರಿ ಆದಮೇಲೆ ನೀವು ಕೂಡ ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀರಾ? ಯಾವ ಬಟ್ಟೆ ಹಾಕಿದ್ರೂ ಕೂಡ ಎದ್ದು ಕಾಣೋದು ಹೊಟ್ಟೆ. ಹೋಗ್ಲಿ ಬಿಡಿ, ಸ್ವಲ್ಪ ಡಿಫ್ರೆಂಟ್ ಚೇಂಜ್ ಆಗಲಿಕ್ಕೆ ಒಂದು ಟೀ ಶರ್ಟ್ ಆದರೂ ಹಾಕಿ ನೋಡೋಣ ಅಂತ ಅಂದ್ಕೊಂಡ್ರೆ ಆ ಟೈಮಲ್ಲಿ ಕೂಡ ಹೈಲೈಟ್ ಆಗಿ ಕಾಣೋದು ಹೊಟ್ಟೆ. ಸೊ ಇದರಿಂದ ತುಂಬ ಮಹಿಳೆಯರು ಲೂಸ್ ಬಟ್ಟೆ ಹಾಕೋಕೆ ಶುರು ಮಾಡ್ತಾರೆ. ಇದರಿಂದ ಅವರ ಕಾನ್ಫಿಡೆನ್ಸ್ ಕೂಡ ಲೋ ಆಗ್ತಾ ಹೋಗುತ್ತೆ. ಸೊ ಒಂದು ವೇಳೆ ಈ ರೀತಿಯ ನಿಮಗೆ ಫೀಲಿಂಗ್ ಇದ್ರೆ, ಟ್ರಸ್ಟ್ ಮೀ, ನೀವು ಒಬ್ಬರಲ್ಲ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಮತ್ತು ಪ್ರಾಕ್ಟಿಕಲ್ ಟಿಪ್ಸನ್ನು ಶೇರ್ ಮಾಡ್ತೀನಿ ಬೆಲ್ಲಿ ಫ್ಯಾಟ್, ಹೊಟ್ಟೆಯ ಬೊಜ್ಜು ಕರಗಿಸ್ಲಿಕ್ಕೆ. ಇವಾಗ ನಿಮ್ಮದು ಡೆಲಿವರಿ ಆಗಿ ಕೆಲವು ತಿಂಗಳಾಯಿತು ಅಥವಾ ಡೆಲಿವರಿ ಆಗಿ ಕೆಲವು ವರ್ಷಗಳೇ ಆದರೂ ಕೂಡ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಎರಡೂ ಕ್ಯಾಟಗರಿಯಲ್ಲಿರುವ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಟಿಪ್ಸನ್ನು ಶೇರ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ಇವಾಗ ಫಸ್ಟ್ ನಾವು ಏನು ಒಂದು ಅಂಡರ್ಸ್ಟ್ಯಾಂಡ್ ಮಾಡಬೇಕು ಅಂದರೆ, ಡೆಲಿವರಿ ಆದಮೇಲೆ ನಮ್ಮ ಗರ್ಭಕೋಶ ಅದೇನು ಊದಿರುತ್ತೆ ಅಲ್ವಾ, ಅದು ತನ್ನ ಪ್ರೆಗ್ನೆನ್ಸಿ ಸ್ಟೇಜ್ಗೆ, ಮೊದಲನೇ ಸ್ಟೇಜ್ಗೆ ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗೆಯೇ ನಮ್ಮ ಹೊಟ್ಟೆಯ ಸುತ್ತಮುತ್ತ ಇರುವ ಮಸಲ್ಸ್ ಸ್ಟ್ರೆಚ್ ಆಗಿ ತುಂಬ ವೀಕ್ ಆಗಿರುತ್ತೆ. ಸೊ ಅದಕ್ಕೆ ಕೂಡ ಹೀಲಿಂಗ್, ಅದಕ್ಕೆ ಕೂಡ ಮೊದಲಿನ ಸ್ಟೇಜ್ಗೆ ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಎಲ್ಲರ ಬಾಡಿ ಒಂದೇ ರೀತಿ ಅಲ್ಲ, ಕೆಲವರಿಗೆ ಸ್ವಲ್ಪ ಬೇಗ ಹೀಲಿಂಗ್ ಆಗುತ್ತೆ ಆ್ಯಂಡ್ ಅದೇ ರೀತಿ ಕೆಲವರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಒಂದು ಪೇಷನ್ಸ್ ತುಂಬ ಮುಖ್ಯ. ನಾವು ಯಾವುದಕ್ಕೂ ಕೂಡ ಅರ್ಜೆಂಟ್ ಆಗಿ ನಾನು ಈಗಲೇ ಮಾಡಿದರೆ ಈಗಲೇ ರಿಸಲ್ಟ್ ಸಿಗುತ್ತೆ ಅಂತ ಆ ರೀತಿಯ ಮನೋಭಾವನೆ ಇಟ್ಕೊಳ್ಬೇಡಿ. ಸ್ವಲ್ಪ ಟೈಮ್ ಕೊಡಿ, ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇವಾಗ ಇನ್ನೊಂದು ಪ್ರಶ್ನೆ ಏನಂದರೆ, ಯಾವಾಗ ನಾವು ಒಂದು ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡಲಿಕ್ಕೆ ಡಯಟ್ ಆಗಲಿ ಎಕ್ಸಸೈಸ್ ಆಗಲಿ ಯಾವಾಗ ಮಾಡಬೇಕು ಅಂತ ತುಂಬ ಮಂದಿಯ ಪ್ರಶ್ನೆ ಇರುತ್ತೆ, ಎಸ್ಪೆಷಲಿ ಡೆಲಿವರಿ ಆದಮೇಲೆ. ಇವಾಗ ನಿಮ್ಮದು ನಾರ್ಮಲ್ ಡೆಲಿವರಿ ಆಗಿದ್ರೆ ನೀವು 6 ವೀಕ್ಸ್ ತನಕ ಆದಷ್ಟು ರೆಸ್ಟ್ ತೊಗೊಳ್ಬೇಕು, 6 ವಾರ ತನಕ. ಯಾಕೆಂದರೆ ಈಗಷ್ಟೇ ನಿಮಗೆ ಡೆಲಿವರಿ ಆಯಿತು, ಈಗಲೇ ನೀವು ಡಯಟಿಂಗ್ ಮಾಡ್ತೇನೆ ಎಕ್ಸಸೈಸ್ ಮಾಡ್ತೇನೆ ಅಂತ ಆ ರೀತಿ ಮಾಡೋಕ್ಕೆ ಆಗೋದಿಲ್ಲ. ನಿಮ್ಮ ಬಾಡಿಗೆ ರೆಸ್ಟ್ ಬೇಕು, ನಿಮಗೆ ರೆಸ್ಟ್ ಬೇಕು, ಹೀಲಿಂಗ್ ಆಗಬೇಕು. ಹೀಲಿಂಗ್ ಆದ್ರೇ ನೀವು ಏನಾದರೂ ಮಾಡ್ಬೋದು. ಇಲ್ಲದಿದ್ದರೆ ಡೆಲಿವರಿ ಆಗಿ ಈಗಲೇ ಎಲ್ಲ ಮಾಡಿಬಿಡ್ತಾನೆ ಅಂದರೆ ಅದರಿಂದ ನಿಮಗೆ ರಿಸ್ಕ್ ಆಗೋ, ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಕರೆಕ್ಟಾಗಿ ನಿಮಗೆ ಟೈಮ್ ಕೊಡಿ. ಒಂದು ವೇಳೆ ನಿಮ್ಮದು C-ಸೆಕ್ಷನ್ ಆಗಿದ್ದರೆ ನೀವು ಅಟ್ಲೀಸ್ಟ್ 2 to 3 ಮಂತ್ಸ್ ತನಕ ಆದರೂ ರೆಸ್ಟ್ ತೊಗೊಳ್ಬೇಕು. ಆ್ಯಂಡ್ ಆಮೇಲೆ ನಿಮ್ಮ ಡಾಕ್ಟ್ರನ್ನ ಒಂದು ಅಪ್ರೂವಲ್ ತೊಗೊಂಡು, ಪರ್ಮಿಷನ್ ತೊಗೊಂಡು ನೀವು ಏನಾದರೂ ಎಕ್ಸಸೈಸ್ ಮಾಡ್ಬೋದು. ಯಾಕೆಂದರೆ ಎಲ್ಲರ ಕಂಡೀಷನ್ ಒಂದೇ ರೀತಿ ಇರೋದಿಲ್ಲ. ಕೆಲವರಿಗೆ ಏನಾದರೂ ಸಣ್ಣ ಪುಟ್ಟ ಇಶ್ಯೂ ಇರುತ್ತೆ, ಕಾಂಪ್ಲಿಕೇಶನ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಎಲ್ಲರ ಪ್ರೆಗ್ನೆನ್ಸಿ ಒಂದೇ ರೀತಿ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಡಾಕ್ಟ್ರನ್ನ ಒಂದು ಪರ್ಮಿಷನ್ ತೊಗೊಂಡೆ ನೀವು ಏನಾದರೂ ಡಯಟಿಂಗ್ ಆಗಲಿ ಎಕ್ಸಸೈಸ್ ಆಗಲಿ ಮಾಡ್ಬೋದು. ಆ್ಯಂಡ್ ಡಯಟಿಂಗ್ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಈಗಷ್ಟೇ ಮಗುವಿಗೆ ಹಾಲು ಕೊಡೋಕ್ಕೆ ಶುರು ಮಾಡಿದ್ದೀರಾ, ಜಾಸ್ತಿ ಏನು ಊಟ ಮಾಡದೇ ಇರೋದು ಅಥವಾ ಕಡಿಮೆ ಊಟ ಮಾಡೋದ್ರಿಂದ ಕೂಡ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಮೇಲೆ ಎಫೆಕ್ಟ್ ಬಂದು ಮಗುವಿಗೆ ಕರೆಕ್ಟಾಗಿ ಹಾಲಿನ ಒಂದು ಪ್ರೊಡಕ್ಷನ್ ಕೂಡ ಒಂದು ಕಡಿಮೆ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಜಾಸ್ತಿ ಹೇಳಿದೆ ಅಲ್ವಾ, ಡೆಲಿವರಿ ಆದಮೇಲೆ ಈಗಲೇ ಎಲ್ಲ ಮಾಡಿ ಮುಗಿಸ್ತೀನಿ, ಈಗಲೇ ನಾನು ಮೊದಲಿನ ಸ್ಟೇಜಿಗೆ ಬರ್ತೀನಿ ಅಂತ ಜಾಸ್ತಿ ನೀವು ಗಡಿಬಿಡಿ ಮಾಡಬೇಡಿ. ಕರೆಕ್ಟಾಗಿ ಟೈಮ್ ತೊಗೊಳ್ಳಿ. ನೆಕ್ಸ್ಟ್ ನೀವು ಏನು ಮಾಡ್ಬೋದು, ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಒಂದು ಹೇಳ್ತೀನಿ. ಬ್ರೆಸ್ಟ್ ಮಿಲ್ಕ್, ಮಗುವಿಗೆ ಆದಷ್ಟು ನಿಮ್ಮದೇ ಎದೆ ಹಾಲು ಕೊಡಿಸ್ಲಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ ನೀವು ಎಷ್ಟು ಎದೆ ಹಾಲು ಕೊಡ್ತೀರಾ ನೋಡಿ, ಅಷ್ಟು ನಿಮ್ಮ ಕ್ಯಾಲರಿ ಕೂಡ ಬರ್ನ್ ಆಗ್ತಾ ಹೋಗುತ್ತೆ. ಸೊ ನೀವು ಎದೆ ಹಾಲು ಕುಡಿಯೋದ್ರಿಂದ ನಿಮ್ಮ ನ್ಯಾಚುರಲ್ ಆಗಿ ಬೆಲ್ಲಿ ಫ್ಯಾಟ್ ಹಾಗೆಯೇ ಓವರ್ ಆಲ್ ವೇಟ್ ರೆಡ್ಯೂಸ್ ಮಾಡಲಿಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬ್ರೆಸ್ಟ್ ಮಿಲ್ಕ್ ಒಂದು ತುಂಬ ಒಳ್ಳೆ ನ್ಯಾಚುರಲ್ ಉಪಾಯ ವೇಟನ್ನು ರೆಡ್ಯೂಸ್ ಮಾಡಲಿಕ್ಕೆ. ಜೊತೆಗೆ ಫೂಡಲ್ಲಿ ಮೊದಲೇ ಹೇಳಿದಾಗೆ ಜಾಸ್ತಿ ತಿನ್ನದೇ ಇರೋದು, ತುಂಬ ಕಡಿಮೆ ಮಾಡೋದು, ಮಿಸ್ ಮಾಡೋದು, ಆ ರೀತಿ ಮಾಡೋದ್ರಿಂದ ಬ್ರೆಸ್ಟ್ ಮಿಲ್ಕ್ನ ಮೇಲೆ ಎಫೆಕ್ಟ್ ಬಿದ್ದು ನಿಮ್ಮ ಮಗುವಿಗೆ ಬೇಕಾದ ನ್ಯೂಟ್ರಿಷನ್ ಸಿಗೋದಿಲ್ಲ. ಯಾಕಂದರೆ ಮಗು ಕೂಡ ನಮಗೆ ಇಂಪಾರ್ಟೆಂಟ್. ನಾವು ಎಷ್ಟು ಇಂಪಾರ್ಟೆಂಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಗು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಜಾಸ್ತಿ ಏನು ಡಯಟಿಂಗಲ್ಲಿ ಫೋಕಸ್ ಮಾಡಬೇಡಿ ಆ ಟೈಮಲ್ಲಿ. ಜೊತೆಗೆ ನೀವು ಏನು ಮಾಡಬಹುದಂದರೆ ನೀರು ಅಟ್ಲೀಸ್ಟ್ 2.5 ಲೀಟರ್ನಿಂದ 3 ಲೀಟರ್ ಆದರೂ ಡೈಲಿ ನೀವು ನೀರು ಕುಡಿದ್ರೆ ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಮಗುವಿಗೆ ಹಾಲಿನ ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡುತ್ತೆ. ಜೊತೆಗೆ ನಿಮ್ಮ ಬಾಡಿಯಿಂದ ಟಾಕ್ಸಿನ್ ಆಗಲಿ ಎಲ್ಲ ಹೊರಗೆ ಎಕ್ಸ್ಕ್ರೀಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ನೀರು ಕುಡಿಬೇಕು. ಫುಡ್ ಯಾವ ರೀತಿ ತಗೊಳ್ಬೇಕಂದ್ರೆ, ಫೈಬರ್ ರಿಚ್ ನಾರಿನ ಅಂಶ ಇರುವ ಫುಡನ್ನು ಜಾಸ್ತಿ ತಗೊಳ್ಳಿ. ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಜೊತೆಗೆ ಹೆಲ್ದಿ ಫ್ಯಾಟ್ ನಟ್ಸನ್ನು ನೀವು ತಗೊಳ್ಬೋದು. ಆ್ಯಂಡ್ ಪ್ರೋಟೀನ್ ಇರುವ ಫುಡನ್ನು ಜಾಸ್ತಿ ತಗೊಳ್ಳಿ. ಪ್ರೋಟೀನ್ ಇವಾಗ ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಚಿಕನ್, ಫಿಶ್, ಎಗ್, ಅಥವಾ ವೆಜಿಟೇರಿಯನ್ ಆಗಿದ್ದರೆ ನೀವು ಟೋಫು, ಪನೀರ್, ಮೊಳಕೆ ಕಟ್ಟಿದ ಕಾಳುಗಳು, ಆಮೇಲೆ ದಾಲ್, ಎಲ್ಲ ಟೈಪಿನ ದಾಲ್, ಇದರಲ್ಲಿ ಎಲ್ಲ ಏನಿರುತ್ತೆ ಅಂದರೆ ಜಾಸ್ತಿ ಪ್ರೋಟೀನ್ ಅಂಶ ಇರುತ್ತೆ. ಇದು ನಿಮಗೆ ಹೆಲ್ದಿಯಲ್ಲಿ
ವೇಟ್ ರಿಡ್ಯೂಸ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಮಗುವಿನ ಮೇಲೆ, ನಿಮ್ಮ ಬ್ರೆಸ್ಟ್ ಮಿಲ್ಕ್ ಮೇಲೆ ಯಾವುದೇ ರೀತಿಯ ಪ್ರಭಾವ ಕೂಡ ಬೀರೋದಿಲ್ಲ. ಜೊತೆಗೆ ನೀವು ಏನೋ ಒಂದು ಫಾಲೋ ಮಾಡಬೇಕು, ಇಂಪಾರ್ಟೆಂಟ್ ಅಂದರೆ ರಿಫೈನ್ಡ್ ಕಾರ್ಬೋಹೈಡ್ರೇಟನ್ನು ಆದಷ್ಟು ಕಡಿಮೆ ಮಾಡಬೇಕು. ಅಂದರೆ ಬೇಕರಿಯ ಸ್ನ್ಯಾಕ್ಸ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಶುಗರಿ ಸ್ನ್ಯಾಕ್ಸ್ ಅಥವಾ ಬಿಸ್ಕಿಟ್ ಅಥವಾ ವೈಟ್ ಬ್ರೆಡ್ ಅಥವಾ ಮೈದಾದ ಪ್ರಾಡಕ್ಟ್ ಅಥವಾ ವೈಟ್ ರೈಸ್, ಅದೆಲ್ಲ ನೀವು ಆದಷ್ಟು ಕಡಿಮೆ ಮಾಡಿ ಪ್ರೋಟೀನನ್ನು ಜಾಸ್ತಿ ಮಾಡಿ, ಜಾಸ್ತಿ ತರಕಾರಿ ತಗೊಳ್ಳಿ. ಇದರಿಂದ ಕೂಡ ನಿಮ್ಮ ಹೊಟ್ಟೆಯ ಬೊಜ್ಜು ಕಡಿಮೆ ಮಾಡಿ ನಿಮಗೆ ಹೆಲ್ತಿಯಲ್ಲಿ ವೇಟ್ ರಿಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇವಾಗ ನೀವು ಅಂದ್ಕೊಳ್ಬೋದು, ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ ಅಂತ ಹೇಳಿದ್ರಿ, ವೈಟ್ ರೈಸ್ ತಿನ್ನಬಾರ್ದು, ಹಾಗಾದರೆ ನಾವು ಏನು ತಗೊಳ್ಬೇಕು? ನೀವು ವೈಟ್ ರೈಸಿಗಿಂತ ಪ್ಯೂರ್ ಕಾರ್ಬೋಹೈಡ್ರೇಟ್ ಅಂದರೆ ಬ್ರೌನ್ ರೈಸ್ ಇರುತ್ತೆ, ಅದರಲ್ಲಿ ಅದು ಪ್ಯೂರ್ ಕಾರ್ಬೋಹೈಡ್ರೇಟ್, ಅದು ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಅಲ್ಲ. ಬ್ರೌನ್ ರೈಸ್ ತಗೊಳ್ಬೋದು, ಓಟ್ಸ್ ತಗೊಳ್ಬೋದು, ಮಿಲೆಟ್ಸ್, ರಾಗಿ ಅಥವಾ ಕ್ವಿನೋವಾ ಅಥವಾ ಮೊದಲು ಹೇಳಿದಾಗೆ ಓಟ್ಸ್. ಆದಷ್ಟು ವೈಟ್ ರೈಸ್, ವೈಟ್ ಬ್ರೆಡ್, ಮೈದಾ ಅಥವಾ ಬೇಕರಿ ಸ್ನ್ಯಾಕ್ಸ್, ಜಾಸ್ತಿ ಶುಗರಿ ಡ್ರಿಂಕ್ ಅದೆಲ್ಲ ನೀವು ಆದಷ್ಟು ಕಡಿಮೆ ಮಾಡಿ ಮನೆಯಲ್ಲಿ ಸಿಗುವ ಹೆಲ್ದಿ ಫ್ರೂಟ್ಸ್, ವೆಜಿಟೇಬಲ್ಸ್, ನ್ಯಾಚುರಲ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಬ್ರೌನ್ ರೈಸ್ ಮೊದಲೇ ಹೇಳಿದಾಗೆ, ಹೋಲ್ ವೀಟ್ ಗ್ರೇನ್ ಅಂದರೆ ಮೈದಾ ಯೂಸ್ ಮಾಡದೆ ಹೋಲ್ ವೀಟ್ ಗ್ರೇನ್ ಸಿಗುತ್ತಲ್ವ, ಅಂದರೆ 100% ಗೋಧಿ ಹಿಟ್ಟಿದು, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಚಪಾತಿ ಆಗಲಿ ಅಥವಾ ಏನಾದರೂ ನೀವು ಫುಡ್ ಆ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಮಾಡಬೇಕು. ಇದರಿಂದ ನಿಮಗೆ ಹೆಲ್ದಿಯಲ್ಲಿ ನಿಮ್ಮ ವೇಟ್ ರಿಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಜೊತೆಗೆ ನಿಮ್ಮದು ಇವಾಗ ಹೀಲಿಂಗ್ ಎಲ್ಲ ಆಯಿತು ಆದರೆ, ಇವಾಗ ನಿಮ್ಮದು ಡೆಲಿವರಿ ಆಗಿ ಸ್ವಲ್ಪ ಟೈಮ್ ಆಯಿತು ಅಥವಾ ವರ್ಷಗಳೇ ಆಯಿತು, ಅದನ್ನು ನೀವು ಡೈಲಿ ನೀವು ವಾಕಿಂಗ್ ಮಾಡಬೇಕು. ಆದಷ್ಟು ನೀವು ಆ್ಯಕ್ಟಿವ್ ಆಗಿರಬೇಕು. ಇವಾಗ ಮಗು ಆದಮೇಲೆ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ಮನೆ ಕೆಲಸ ಕೂಡ ಸ್ಲೋಲಿ ನಾವು ಮಾಡೋಕ್ಕೆ ಶುರು ಮಾಡ್ತೀವಿ. ಡೆಲಿವರಿ ಆದ ಕೆಲ ತಿಂಗಳು ಆದಮೇಲೆ, ಅಂದರೆ ನಾವು ಕಂಪ್ಲೀಟ್ ಆಗಿ ರಿಕವರಿ ಆದಮೇಲೆ. ಸೊ ಆದಷ್ಟು ಆ್ಯಕ್ಟಿವ್ ಆಗಿ ಇರಿ, ಡೈಲಿ ವಾಕಿಂಗ್ ಮಾಡಿ. ಒಂದು ವೇಳೆ ಒಂದು ಡೆಲಿವರಿ ಆದರೆ ತಕ್ಷಣ ನಿಮಗೆ ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ನಾವು ನಮ್ಮದು ಡೆಲಿವರಿ ಆಗಿ ಸ್ವಲ್ಪ ದಿನ ಟೈಮ್ ಆಯಿತು, ಹಾಗಾದರೆ ಡೈಲಿ ನೀವು ವಾಕಿಂಗ್ ಮಾಡ್ಬೋದು. ಡೈಲಿ ಮನೆಯಲ್ಲೇ ಎಕ್ಸಸೈಸ್ ಮಾಡ್ಬೋದು, ಜಿಮ್ಮಿಗೆ ಹೋಗಬೇಕಂತ ಇಲ್ಲ, ಮನೆಯಲ್ಲೇ ಯಾವ ರೀತಿ ಎಕ್ಸಸೈಸ್ ಮಾಡ್ಬೋದು ಅದು ಕೂಡ ನಾನು ಇವಾಗ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ನಿಮಗೆ. ಆ ಎಕ್ಸಸೈಸನ್ನು ನೀವು ಡೈಲಿ ಮಾಡಿ. ಇದು ಎಸ್ಪೆಷಲಿ ಎಕ್ಸಸೈಸನ್ನು ಇವಾಗ ನಿಮ್ಮದು ಡೆಲಿವರಿ ಆಗಿ ತುಂಬ ಟೈಮ್ ಆಯಿತು, ರಿಕವರಿ ಆಗಿದ್ದೀರಾ ಅಂಥವರು ಮಾತ್ರ ಮಾಡ್ಬೋದು. ಡೆಲಿವರಿ ಇಮಿಡಿಯೇಟ್ಲಿ ಈ ರೀತಿ ಎಕ್ಸಸೈಸ್ ಮಾಡೋಕ್ಕೆ ಆಗೋದಿಲ್ಲ, ನಿಮ್ಮ ಡಾಕ್ಟರ್ನ ಪರ್ಮಿಷನ್ ತಗೊಂಡೆ ನೀವೆಲ್ಲ ಎಕ್ಸಸೈಸ್ ಮಾಡ್ಬೋದು. ಈ ನಾನು ತೋರಿಸುವ ಎಲ್ಲ ಎಕ್ಸಸೈಸನ್ನು ನೀವು ಡೈಲಿ ಮನೆಯಲ್ಲಿ ಮಾಡಿದರೆ ಖಂಡಿತ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಜೊತೆಗೆ ಈ ಎಕ್ಸಸೈಸ್ ಮಾತ್ರ ಅಲ್ಲ, ಫೂಡಲ್ಲಿ ಕೂಡ ಶುಗರ್ನ ಕ್ವಾಂಟಿಟಿ, ಜಂಕ್ ಫುಡ್ ಇರ್ಬೋದು, ಆಯಿಲಿ ಜಾಸ್ತಿ ಫುಡ್ ಇರ್ಬೋದು, ಅದನ್ನೆಲ್ಲ ಕಂಪ್ಲೀಟ್ ಕಡಿಮೆ ಮಾಡಿ ಹೆಲ್ತಿ ಮನೆಯಲ್ಲಿ ಒಳ್ಳೆ ಪ್ಯೂರ್ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಫ್ರೂಟ್ಸ್, ವೆಜಿಟೇಬಲ್ಸ್, ಪ್ರೋಟೀನ್ ಇದೆಲ್ಲ ಅಂಶವನ್ನು ನಿಮ್ಮ ಡಯಟಲ್ಲಿ ಆದಷ್ಟು ನೀವು ಇನ್ಕ್ಲೂಡ್ ಮಾಡಿದರೆ ತುಂಬ ನೀವು ಡಿಫ್ರೆನ್ಸ್ ಕಾಣ್ತೀರಾ. ಆ್ಯಂಡ್ ಫೈಬರ್ ರಿಚ್ ಇರುವ, ನಾರಿನಾಂಶ ಇರುವ ಫುಡನ್ನು ಜಾಸ್ತಿ ತೊಗೊಂಡ್ರೆ ನಿಮಗೆ ಬೇಗ ಹಸಿವೆ ಆಗೋದಿಲ್ಲ. ಇವಾಗ ಈ ರೀತಿ ನೀವು ತುಂಬ ಶುಗರಿ ಫುಡ್ ಅಥವಾ ರಿಫೈನ್ ಕಾರ್ಬೋಹೈಡ್ರೇಟ್ಸ್ ಎಲ್ಲ ತೊಗೊಂಡ್ರೆ ನಿಮಗೆ ಬೇಗ ಹಸಿವೆ ಆಗುತ್ತೆ. ಸೊ ನೀವು ಬೇಗ ಹಸಿವಾದರೂ ಬೇಗ ಪದೇ ತಿಂತೀರಾ, ಇದರಿಂದ ವೇಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವು ಫೈಬರ್, ನಾರಿನಾಂಶ ಇರೋ ಫುಡನ್ನು ಜಾಸ್ತಿ ತೊಗೊಂಡ್ರೆ ನಿಮಗೆ ಬೇಗ ಹಸಿವಿನ ಫೀಲಿಂಗ್ ಬರೋದಿಲ್ಲ. ಇದನ್ನ ನೀವು ಓವರ್ ಈಟಿಂಗ್ ಮಾಡೋದನ್ನು ಸ್ಟಾಪ್ ಮಾಡ್ಬೋದು. ಸೊ ಹಾಗಾಗಿ ಹೆಲ್ತಿ ಮನೆಯಲ್ಲಿ ಮಾಡಿದ ಫುಡನ್ನೇ ನೀವು ತಗೊಳ್ಳಿ, ಇದರಿಂದ ನೀವು ಕಂಪ್ಲೀಟ್ ತುಂಬ ಡಿಫ್ರೆನ್ಸ್ ಕಾಣ್ತೀರಾ. ಇವಾಗ ನಾನು ಯಾವ ರೀತಿ ಎಕ್ಸಸೈಸ್ ಮಾಡೋದು, ಮನೆಯಲ್ಲೇ ಯಾವ ರೀತಿ ಎಕ್ಸಸೈಸ್ ಮಾಡೋದನ್ನು ಇವಾಗ ತೋರಿಸ್ತೀನಿ. ನಾನು ಇಲ್ಲಿ 4ರಿಂದ 5 ಎಕ್ಸಸೈಸನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ನೀವು ಮನೆಯಲ್ಲೇ ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತ ಡೀಟೇಲ್ ಆಗಿ ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನಿಮಗೆ ಡೀಟೇಲ್ ವಿಡಿಯೋ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ನಾನು ಆ ವಿಡಿಯೋನ ಲಿಂಕ್ ನಿಮಗೆ ಡೈರೆಕ್ಟಾಗಿ ಕಮೆಂಟಲ್ಲಿಯೇ ಕೊಡ್ತೀನಿ. ತುಂಬ ಈಸಿಯಾಗಿ ಮನೆಯಲ್ಲೇ ಎಕ್ಸಸೈಸನ್ನು ಮಾಡ್ಬೋದು. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ನಿಮ್ಮ ಬಾಡಿಯಿಂದ ಒಂದು ಲೈಫ್ ಹೊರಗೆ ಬಂದಿದೆ. ಸೊ ಅದನ್ನು, ಆ ಒಂದು ಬಾಡಿಗೆ ನಮಗೆ ರೆಸ್ಪೆಕ್ಟ್ ಕೊಡೋದು, ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್. ನೀವು ಕರೆಕ್ಟಾಗಿ ಸಪೋರ್ಟ್ ಮಾಡಿದರೆ, ನಿಮ್ಮ ಬಾಡಿಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿದರೆ ನೀವು ಖಂಡಿತ ತುಂಬ ಡಿಫ್ರೆನ್ಸ್ ಕಾಣ್ತೀರಾ.